ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಮಾಧ್ಯಮದ ಯಾವತ್ತು ಬಂಧುಗಳೇ, ತಮ್ಮೆಲ್ಲರಿಗೂ ಭೀಮ ನಮಸ್ಕಾರಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ತಮಗೆ ಸ್ವಾಗತ ಹೇಳ್ಕೊಳ್ತೇನೆ. ಬಂಧುಗಳೇ, ಸಮಾಜದ ಹರಿಕಾರ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ದಿಟ್ಟ ನಿರ್ಧಾರದೊಂದಿಗೆ ವೀರೋಚಿತವಾಗಿ ಅಸ್ಪೃಶ್ಯತೆ, ಅಸಮಾನತೆ ವಿರುದ್ಧ ಹೋರಾಡಿ ಭಾರತ ದೇಶಕ್ಕೆ ಅತ್ಯಂತ ವಿಶಿಷ್ಟವಾದ ಸಂವಿಧಾನವನ್ನು ನೀಡಿದ ನಿಜ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾತಸ್ಮರಣೀಯರು. ಅವರ ಜೊತೆಯಾಗಿ ಬಸವ, ಬುದ್ಧ, ಜ್ಯೋತಿಬಾ ಫುಲೆಯವರು, ಸಾವಿತ್ರಿಬಾಯಿ ಫುಲೆಯವರು, ಫಾತಿಮಾ ಶೇಖರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ವಿನೀತನಾಗಿ ಸ್ಮರಣೆಯನ್ನು ಮಾಡ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ ಅದರ ಔಚಿತ್ಯ ಮತ್ತು ಪ್ರಸ್ತಾವನೆಯನ್ನು ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಂತಹ ಸಂವಿಧಾನ ಯಾವುದೇ ಒಂದು ಜಾತಿ, ಮತ ಅಥವಾ ಪಂಥಕ್ಕೆ ಸೀಮಿತವಾಗಿರಲಿಲ್ಲ. ಸಮಾಜದಲ್ಲಿರುವಂತಹ ಕಟ್ಟಕಡೆಯ ವ್ಯಕ್ತಿ ಕೂಡ ಸಮಬಾಳು ಸಿಗಬೇಕು, ಆತನ ಮೂಲಭೂತ ಹಕ್ಕುಗಳು ಆತನಿಗೆ ತಲುಪಬೇಕು, ಪ್ರತಿಯೊಬ್ಬರು ಸಮಾಜದ ಪ್ರಮುಖ ವಾಹಿನಿಯಲ್ಲಿ ಬರಬೇಕು ಎಂಬ ಧ್ಯೇಯ ಉದ್ದೇಶದೊಂದಿಗೆ ಭಾವನೆ ನಮ್ಮೆಲ್ಲರಿಗಿದೆ. ತನ್ನಿಮಿತ್ತನೇ ಈಗಿನ ರಾಣಿ ಬಗೀಚಾ ಅವರು ಬಂದು ಹೋದು ಆ ಜನ್ಮವನ್ನು, ಆ ಭೂಮಿಯನ್ನು ಏನೋ ಪುನೀತರನ್ನಾಗಿ ಮಾಡಿದರೋ, ಅವರ ಸ್ಪರ್ಶಿದಂತಹ ಪುಣ್ಯ ಭೂಮಿ ಇದೀಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣ ಆಗಿದ್ದು ತಮ್ಮ ಕೂಡ ತಿಳಿದಂಥ ವಿಷಯ. ಅದರ ಜೊತೆಯಾಗಿ ಹಲವಾರು ವಿಷಯಗಳು ಡಾಕ್ಟರ್ ಬಾಬಾ ಸಾಹೇಬರ ಜೊಡನೆ ತಳುಕು ಹಾಕ್ಕೊಂಡಿರೋದು, ಅವರ ಬರಡೋಲದ ಭೇಟಿಯಾಗಿರ್ಬೋದು, ವಿಜಯಪುರದ ನ್ಯಾಯಾಲಯದಲ್ಲಿ ಅತ್ಯಂತ ಸಂಕೀರ್ಣವಾದ ಒಂದು ಕೇಸನ್ನು ಅವರು ನಿಭಾಯಿಸಿ ನಿರ್ದೋಷ ವ್ಯಕ್ತಿಗೆ ನ್ಯಾಯ ಕೊಟ್ಟಂತಹ ವಿಷಯ ಆಗಿರ್ಬೋದು. ಇದನ್ನು ನಮ್ಮ ಜನರಿಗೆ ತಿಳಿಸುವಂತಹ ಒಂದು ಮಹೋನ್ನತ ಕಾರ್ಯವೂ ಕೂಡ ಈ ಹಬ್ಬದಲ್ಲಿ ಆಗಲಿದೆ. ಹಬ್ಬ ಪ್ರತಿಯೊಬ್ಬರ ಹಬ್ಬವಾಗಲಿ. ಬಂಧುಗಳೇ, ಈ ಬಸವ ನಾಡು, ಸಮಾನತೆಯ ವಿಚಾರಗಳನ್ನು ಜಗತ್ತಿಗೆ ಹರಿದಂತಹ ನಾಡು. ಈ ನಾಡಿನಿಂದಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬವಾಗಿ ಪರಿವರ್ತನೆಯಾಗಿ ಇದೀಗ 2ನೇ ಆವೃತ್ತಿಗೆ ಕಾಲಿಡ್ತಾ ಇದೆ. ಅದನ್ನು ನಾವೆಲ್ಲರೂ ಅತ್ಯಂತ ಭವ್ಯವಾಗಿ, ದಿವ್ಯವಾಗಿ ಆಚರಿಸೋಣ. ಹಾಗೆ ನಮ್ಮ ನಾಡಿನ ಸಾಂಸ್ಕೃತಿಕ ಇತಿಹಾಸದ ಪುಟಗಳನ್ನು ತಿರುಗಿದಾಗ ಸಮತಾ ಸಮಾಜಕ್ಕೆ ನಿರ್ಮಾಣಕ್ಕಾಗಿ ಮಹಾನ್ ಪುರುಷರುಗಳು ತಮ್ಮದೇ ಕೊಡುಗೆ ನೀಡಿದ್ದಾರೆ. ಅದು ಅವಿಸ್ಮರಣೀಯ. ಮತ್ತು ನಾವೆಲ್ಲರೂ ಅಂತಹ ದಿವ್ಯ ಕ್ಷೇತ್ರಗಳನ್ನು ನೆನೆಯುತ್ತಾ ಅವರ ತತ್ವ ಸಿದ್ಧಾಂತಗಳ ಮಾರ್ಗದಲ್ಲಿ ನಡೆಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ. 12ನೇ ಶತಮಾನದಲ್ಲಿ ಸಮಾಜ ನಿರ್ಮಾಣಕ್ಕಾಗಿ ಪಣತೊಟ್ಟ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು, ಸಮಾನ ಶಿಕ್ಷಣಕ್ಕೆ ಹೋರಾಡಿದಂತಹ ಮಹಾತ್ಮ ಜ್ಯೋತಿಬಾ ಫುಲೆಯವರು, ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರೊಂದಿಗೆ ಶಿಕ್ಷಣಕ್ಕಾಗಿ, ಸಮಾಜ ಸುಧಾರಣೆಗಾಗಿ ಸ್ಮರಣೀಯ ಸೇವೆ ಮಾಡಿದ ಮಹಾನ್ ಮಾತೆ ಫಾತಿಮಾ ಶೇಖ್ ಹಾಗೂ ಸರ್ವರಿಗೂ ಸಮಾನತೆ ದೊರೆಯುವಂತೆ ಶೋಷಣೆಯ ವಿಮೋಚನೆಗಾಗಿ ಮಾರ್ಗವನ್ನು ರೂಪಿಸಿ ನಮ್ಮೆಲ್ಲರ ಬದುಕಿಗೆ ಬೆಳಕಾದಂತಹ ಪೂಜ್ಯನೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರೆಲ್ಲರ ವಿಚಾರಗಳನ್ನು ಚರ್ಚಿಸುವುದು ಕೂಡ ಈ ಹಬ್ಬದ ಒಂದು ವಿಶೇಷವಾಗಿದೆ. ಇದೀಗ ನಾಳೆ ಬರುವ ಏಪ್ರಿಲ್ 11ರಿಂದ 14ರವರೆಗೆ ನಗರದ ಕೇಂದ್ರ ಸ್ಥಾನ ಅಂತಹ ಕನಗಲ್ ಹನುಮಂತರಾಯ ಸಭಾಭವನದಲ್ಲಿ, ರಂಗಮಂದಿರದಲ್ಲಿ 4 ದಿನಗಳ ಮಟ್ಟಿಗೆ ಹಬ್ಬವನ್ನು ಅತ್ಯಂತ ಭವ್ಯವಾಗಿ, ದಿವ್ಯವಾಗಿ ಆಚರಿಸ್ತಾ ಇದ್ದೇವೆ. ಹಬ್ಬಕ್ಕೆ ಎಲ್ಲರೂ ಬರಲಿ. ಸಮಾನತ ಸಮಾಜಕ್ಕಾಗಿ, ಸಾಮರಸ್ಯವುಳ್ಳಂತಹ ಸಮಾಜಕ್ಕಾಗಿ ನಾವೆಲ್ಲರೂ
ಒಂದು ನಾವೆಲ್ಲರೂ ಬಂಧು ಎಂಬ ಭಾವನೆಯನ್ನು ಡಾಕ್ಟರ್ ಬಾಬಾ ಸಾಹೇಬರ ವಿಚಾರದೊಳಗೆ ಸಮಾಜಕ್ಕೆ ನೀಡ್ತಾ ಈ ಹಬ್ಬಕ್ಕೆ ಪ್ರತಿಯೊಂದು ಸಮಾಜವನ್ನು ಸೇರಿಸಿಕೊಂಡು ಮುನ್ನುಗ್ಗಬೇಕು. ಭವ್ಯ ಭಾರತ ನಿರ್ಮಾಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಂತಹ ಸಂವಿಧಾನ ಒಂದೇ ಅದಕ್ಕೆ ಆಧಾರ ಆಗುತ್ತೆ. ಆ ವಿಚಾರಗಳು ಕೂಡ ಪ್ರಚುರಪಡಿಸೋಕ್ಕೋಸ್ಕರವಾಗಿ ಇದೊಂದು ಅತ್ಯಂತ ವಿಶೇಷವಾದ ಐತಿಹಾಸಿಕ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಬನ್ನಿ ಬಂಧುಗಳೇ, ಹಬ್ಬದಲ್ಲಿ ಪಾಲ್ಗೊಳ್ಳಿ. ಬಾಬಾ ಸಾಹೇಬರ ಭವ್ಯತೆಯನ್ನು ದಿವ್ಯತೆಯನ್ನು ಸಮಾಜಕ್ಕೆ ನೀಡೋಣ. ಮುಂದಿನ ವಿಚಾರಗಳನ್ನು ಮತ್ತಿಷ್ಟು ಇದರ ಉದ್ದೇಶಗಳನ್ನು ನಮ್ಮೆಲ್ಲರ ನಾಯಕರು ಮುಖಂಡರಂತಹ ಮಾಜಿ ಮೇಯರ್ ಅಂತಹ ಶ್ರೀಯುತ ಹೊರ್ತಿ ಅವರು ತಮಗೆ ಮಂಡಿಸಿದ್ದಾರೆ ಅಂತ ನಾನು ನತಮಸ್ತಕನಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಆ ಕರ್ತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನಿದಾರರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಅಂತಹ ಮಹಾನ್ ಮೇರು ವ್ಯಕ್ತಿತ್ವದ ಪೂಜ್ಯನೀಯ ಡಾಕ್ಟರ್ ಬಾಬಾ ಸಾಹೇಬರನ್ನ ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ, ಪ್ರತಿಯೊಬ್ಬರ ಮನೆಗೂ, ಪ್ರತಿಯೊಬ್ಬರ ಮನಕ್ಕೂ ತಲುಪಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ ಬರೀ ಒಂದು ಆಚರಣೆ ಆಗದೆ, ಅದು ಪ್ರತಿಯೊಬ್ಬರ ಮನೆಯ ಹಬ್ಬವಾಗಬೇಕು. ಹಬ್ಬದ ವಾತಾವರಣ ದೇಶಾದ್ಯಂತ ಇರಬೇಕು. ಆ ಹಬ್ಬದಲ್ಲಿ ಪ್ರತಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪಾಲ್ಗೊಳ್ಳಬೇಕು. ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಮನನ ಮಾಡುವುದು, ಮೆಲುಕು ಹಾಕುವುದು ಮತ್ತು ಅವರು ಬಿಟ್ಟು ಹೋದಂತಹ ಹೆಜ್ಜೆ ಗುರುತುಗಳನ್ನು ಸ್ಮರಣೆ ಮಾಡಿಕೊಂಡು ಮುಂಬರುವ ಪೀಳಿಗೆಗೆ ಅದನ್ನು ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಿಮ್ಮೆಲ್ಲರದಾಗಿದೆ, ಈ ಸಮಾಜದಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ತಕ್ಷಣ ಬಹುತೇಕರಿಗೆ, ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಕೋಮು ಮನಸ್ಸುಳ್ಳಂತಹ ಮನಸ್ಸುಗಳಿಗೆ ಒಂದೇ ವಿಚಾರ ಬರ್ತದೆ, ಬಾಬಾ ಸಾಹೇಬ್ ಅಂದರೆ ಇವರ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮಾತ್ರ ಸೀಮಿತ ಅಂತ. ಅದನ್ನು ಅಲ್ಲಗಳೆದು, ಅದನ್ನು ಹೊಡೆದು ಹಾಕಿ ಡಾಕ್ಟರ್ ಬಾಬಾ ಸಾಹೇಬರು ಸರ್ವವ್ಯಾಪಿ, ಸರ್ವಸ್ಪರ್ಶಿ. ಅವರ ವಿಚಾರಧಾರೆಗಳು ಪ್ರತಿಯೊಬ್ಬ ವ್ಯಕ್ತಿಯ ಮನಕ್ಕೂ ಮತ್ತು ಮನುಕುಲದ ಉದ್ಧಾರಕ್ಕೆ ಇದೆ ಅಂತ ನಾವು ತಿಳಿಸುವಂತಹ ಜವಾಬ್ದಾರಿನ ಹೊತ್ತುಕೊಂಡಂತಹ ಸಮಾನ ಮನಸ್ಕರ ತಂಡ ಇವತ್ತು ತಮ್ಮ ಮುಂದಿದೆ. ಈ ತಂಡದಲ್ಲಿ ಎಲ್ಲ ಸಮಾಜಗಳಂತಹ, ಎಲ್ಲ ಸ್ತರದಲ್ಲಿರುವಂತಹ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ ಒಂದು ರೀತಿಯಿಂದ ಇದೊಂದು ಸಂಗಮನೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಸಂಗಮದಲ್ಲಿ ಪಾಲ್ಗೊಂಡಂತಹ ತಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕ ಸ್ವಾಗತ ಬಯಸ್ತಾ ಇದ್ದೇನೆ. ಈ ಸಂಗಮದ ಪಾವಿತ್ರ್ಯತೆಯ ಆ ಗಂಗೆಯ ನೀರು ಪ್ರತಿಯೊಬ್ಬರಿಗೂ ತಲುಪಲಿ. ಆ ಗಂಗೆಯ ನೀರಿಂದ ಸ್ಪರ್ಶರಾಗಿ ಯಾವ ರೀತಿ ಎಲ್ಲರೂ ಪುನೀತರಾಗ್ತಾ ನಾವು ತಿಳ್ಕೊಂಡಿದ್ದೀವೋ, ಭಾವಿಸಿದ್ದೀವೋ, ಆ ಪೂಜ್ಯ ಭಾವನೆ ನಾವು ಹೊಂದಿದ್ದೀವೋ, ಅದೇ ಭಾವನೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ರವರು, ಫುಲೆಯರವರ, ಬಸವ, ಬುದ್ಧ, ಅಂಬೇಡ್ಕರ್ ಅವರ ಸಂಪೂರ್ಣದ ವಿಚಾರಧಾರೆಗಳನ್ನು ಅದನ್ನು ಪ್ರೋಕ್ಷಣೆ ಮಾಡುವಂತಹ ಹಬ್ಬವೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ. ಈ ಹಬ್ಬಕ್ಕೆ ತಮ್ಮೆಲ್ಲರನ್ನ ಅತ್ಯಂತ ಶ್ರದ್ಧೆ, ಭಕ್ತಿ ಭಾವದಿಂದ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೇನೆ. ವಿಜಯಪುರ ಎಂದ ತಕ್ಷಣ ಐತಿಹಾಸಿಕ ನಗರ. ಕೋರಿ ಈ 4 ದಿವಸದ ಕಾರ್ಯಕ್ರಮದ ವಿಶೇಷತೆಗಳನ್ನು ತಮ್ಮ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ 11ನೇ ತಾರೀಕಿಗೆ ನಾವು ರಾಷ್ಟ್ರದಲ್ಲಿ ಇರತಕ್ಕಂಥ ಸಾಮಾಜಿಕ ಹೋರಾಟಗಾರ, ಚಿಂತಕನಾದಂಥ ಜ್ಯೋತಿಬಾ ಫುಲೆಯವರ 199ನೆಯ ಜನ್ಮದಿನದ ಆಚರಣೆ ನಿಮಿತ್ತವಾಗಿಯೇ ನಾವು ಪ್ರಾರಂಭ ಮಾಡ್ತೇವೆ. ಮತ್ತು ಸಾವಿತ್ರಿ ಫುಲೆ, ಫಾತಿಮಾ ಶೇಖ್ ಅವರು ನಮ್ಮ ರಾಷ್ಟ್ರದಲ್ಲಿ ಅಕ್ಷರ ಜ್ಞಾನವನ್ನು ನೀಡ್ಯಾರ. ಆ ಅಕ್ಷರ ಜ್ಞಾನದ ಕ್ರಾಂತಿಯಿಂದಲೇ ನಾವು ಪ್ರಾರಂಭ ಮಾಡಬೇಕು ಅಂತೇಳಿ 11ನೇ ತಾರೀಕನ್ನು ನಾವು ನಿಗದಿಗೊಳಿಸಿದ್ದೇವೆ. 12ನೇ ತಾರೀಕು ನಾವು ಅಲ್ಲಿ ಸಾಮಾನ್ಯವಾಗಿ ಬಸವೇಶ್ವರು, ಈಗಾಗಲೇ ಸರ್ಕಾರ ಘೋಷಿತವಾಗಿರತಕ್ಕಂಥ ಒಂದು ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಹೇಳಿದ್ದಾರೆ. ಬಸವಣ್ಣವರು ಕೂಡ
ಒಂದು ಸಮಾನತೆ ಹರಿಕಾರಕ ಮತ್ತು ಸಮಾಜದಲ್ಲಿ ಕೆಳಮಟ್ಟದಲ್ಲಿ ಇರತಕ್ಕಂಥ ಎಲ್ಲ ವರ್ಗಗಳನ್ನು ಸಮಾನತೆ ದೃಷ್ಟಿಕೋನದಿಂದ ಅವರು ಇರಬೇಕು ಅಂತಕ್ಕಂಥ ಸಂದೇಶವನ್ನು 12ನೇ ಶತಮಾನದಲ್ಲೇ ನೀಡಾರ. ಅದಕ್ಕೆ 2ನೇ ದಿನದ ಕಾರ್ಯಕ್ರಮವನ್ನು ನಾವು ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೇವೆ. ಮತ್ತು ಜೊತೆಗೆ 3ನೇ ದಿನದ ಕಾರ್ಯಕ್ರಮ ಏನು ಅಂತಂದರೆ ನಮ್ಮ ಸಂವಿಧಾನದ ಮಹತ್ವತೆ. ಯಾಕಂದರೆ ವಿಶ್ವದಲ್ಲಿ ಇರ್ತಕ್ಕಂಥ ಸಂವಿಧಾನಕ್ಕಿಂತಲೂ ಅದ್ಭುತವಾಗಿರ್ತಕ್ಕಂಥ ಸಂವಿಧಾನವನ್ನು ಅಂಬೇಡ್ಕರ್ ಅವರು ನಮ್ಮ ರಾಷ್ಟ್ರಕ್ಕೆ ಕೊಟ್ಟಿರೋದ್ರಿಂದ, ವಿಶ್ವದಲ್ಲಿಯೇ ಭಾರತ ಸಂವಿಧಾನ ಯಶಸ್ವಿಯಾಗಿರೋದ್ರಿಂದ, ಜಾತ್ಯತೀತದ ಮೂಲ ತಳಹದಿಯ ಮೇಲೆ ಈ ಸಂವಿಧಾನ ರಚನೆಯಾಗಿರೋದ್ರಿಂದ ಆ ರಚನೆಯ ಸಂವಿಧಾನದ ವ್ಯವಸ್ಥೆ ಬಗ್ಗೆ, ಪರಿಕಲ್ಪನೆಯ ಬಗ್ಗೆ, ಸಂವಿಧಾನದ ಉದ್ದೇಶದ ಬಗ್ಗೆ, ಸಂವಿಧಾನದ ಹರಿಕಾರಕರ ಪರಿಚಯ, ಸಂವಿಧಾನದ ಮೂಲಭೂತವಾಗಿರ್ತಕ್ಕಂಥ ಕರ್ತವ್ಯಗಳು, ಹಕ್ಕುಗಳ ಬಗ್ಗೆ ಮತ್ತು ಕೊಟ್ಟಂಥ ಸಮಾನತೆಯ ಬಗ್ಗೆ, ಎಲ್ಲ ಜನಾಂಗಗಳಿಗೆ ಯಾವ ರೀತಿಯಾದಂಥ ಅವಕಾಶಗಳನ್ನು ಅಂಬೇಡ್ಕರ್ ಅವರು ಕೊಡಲ್ಪಟ್ಟರು ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳ ಗಮನಕ್ಕೂ ಮತ್ತು ಸಾರ್ವಜನಿಕರ ಗಮನಕ್ಕೆ ತಂದು ಒಂದು ಸಂವಿಧಾನದ ಅವೇರ್ನೆಸ್ ಪ್ರೋಗ್ರಾಮವನ್ನು ನಾವು ಮಾಡ್ತಾ ಇದ್ದೇವೆ. ಕೊನೆಯ ದಿನ ಅಲ್ಲಿ 14ನೇ ತಾರೀಕು ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬ ಇರೋದರಿಂದ ಆ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಅಂಬೇಡ್ಕರ್ ಹಬ್ಬವನ್ನು ಕೊನೆಗೊಳಿಸಿ ಅಂಬೇಡ್ಕರ್ ಅವರ ಚಿಂತನೆಯನ್ನು ಜನರ ಮುಂದೆ ಇಟ್ಟು ಎಲ್ಲ ಜನರೂ ಕೂಡ ಒಂದು ಜಾತ್ಯತೀತ ತಳಹದಿಯ ಆಧಾರದ ಮೇಲೆ ನಾವು ಅಂಬೇಡ್ಕರ್ ಹಬ್ಬವನ್ನು 4 ದಿನದವರೆಗೆ ಭವ್ಯವಾಗಿ ವೈಭವಪೂರ್ವಕವಾಗಿ ಆಚರಣೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಟು ನಾವು ಅದರಲ್ಲಿ ಮೊದಲೇ ದಿನ ಇನ್ನೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತ ಮಾಡ್ಯಾವ. ನಾವು ಯಾವ ರೀತಿಯಾಗಿ ನಾವು ಪಲ್ಲಕ್ಕಿ ಉತ್ಸವಗಳನ್ನು ಮಾಡಬೇಕಂತ ಮಾಡೇವೆ. ಪಲ್ಲಕ್ಕಿಯಲ್ಲಿ ಅಂಬೇಡ್ಕರ್ ಅವರ ಫೋಟೋ, ಜ್ಯೋತಿಬಾ ಫುಲೆ ಅವರ ಫೋಟೋ ಮತ್ತು ಸಂವಿಧಾನದ ಪೀಠಿಕೆಯನ್ನು ಇಟ್ಟು ಆ ಸಂವಿಧಾನದ ಪೀಠಿಕೆಯ ಮೂಲಕ ನಾವು ಮೆರವಣಿಗೆಯನ್ನು ಅಂಬೇಡ್ಕರ್ ಅವರ ಸರ್ಕಲ್ನಿಂದಲೇ ಮೆರವಣಿಗೆಯನ್ನು ಮಾಡಿ ನಾವು ರಾಣಿ ಬಗೀಚಿಗೆ ತಲುಪಬೇಕು. ಮತ್ತು ಅಲ್ಲಿ ಹನುಮಂತ ರಂಗಮಂದಿರದಲ್ಲಿ ಅದನ್ನು ಪ್ರಸ್ತುತವಾಗಿ ಆಯಾ ಉದ್ದೂರಿಯಿಂದ ಮೆರವಣಿಗೆ ಮಾಡಿ ಅಲ್ಲಿಟ್ಟು ಅದನ್ನು ಪೂಜಿಸಬೇಕು ಅಂತಕ್ಕಂಥ ಪರಿಕಲ್ಪನೆ ಕೂಡ ನಮ್ಮೆಲ್ಲ ಸಂಘಟನೆಯ ಮುಂದೆ ಇದೆ. ಆ ನಿಟ್ಟಿನಲ್ಲಿ ಕೂಡ ನಾವಿದ್ದೇವೆ. ಅದಕ್ಕೆ ಇದು ಒಂದು ಭಾರತ ದೇಶದಲ್ಲೇ ಮೊದಲ ಜಾತ್ರೆಯಾಗಿ, ಇದು ಮೊದಲ ಹಬ್ಬವಾಗಿ ನಾವು ಅದನ್ನು ವೈಭವೀಕರಿಸಿ ಇಡೀ ಒಂದು ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಸಂದೇಶವನ್ನು ನೀಡಬೇಕು ಅಂಥೇಳಿ ಎಲ್ಲ ಸಮಾನ ಮನಸ್ಕರ ಬಳಗಗಳು ಕೂಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸಬೇಕು ಅಂತ ನಾವು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಕೂಡ ತಮ್ಮೆಲ್ಲ ಮಾಧ್ಯಮ ಮಿತ್ರರ ಸಹಾಯ ಸಹಕಾರ ಬಹಳ ಮಹತ್ವದ. ಪ್ರಚಾರ ಕೊಡೋರು ನೀವು, ಮಾಡೋರು ನಾವು. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನೀವು ಪ್ರಚಾರ ಕೊಟ್ಟು ನಮ್ಮ ಹಬ್ಬಕ್ಕೆ ಸ್ಫೂರ್ತಿಯನ್ನು ತುಂಬಬೇಕು, ಹಬ್ಬ ವೈಭವಪೂರ್ವಕವಾಗಿ ನೀವು ಮಾಡಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಗೊತ್ತಿದ್ದಂತೆ ಇವತ್ತು ಪ್ರೆಸ್ ಉದ್ದೇಶ ಬಿಜಾಪುರ ನಗರದಲ್ಲಿ 11, 12, 13, 14ರಂದು ಸಮಾನತೆ ಅರಿವಿನ ಹಬ್ಬ ಡಾಕ್ಟರ್ ಅಂಬೇಡ್ಕರ್ ಹಬ್ಬ 2026ರಂದು ನಡೀತಾ ಇದೆ. ಅದ್ರ ಬಾಬತ್ತು ನಾವತ್ತು ನಮ್ಮ ಡಾಕ್ಟರ್ ರಾಜೇಂದ್ರ ನಾಯ್ಕ ಅವರು ಭಾಳಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ಈ ಹಬ್ಬವನ್ನು ಯಾಕೆ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಜಯಂತಿ ಅಂತೂ ಮಾಡ್ತಾ ಇದ್ದೀವಿ, ಹಬ್ಬವನ್ನು ಯಾಕೆ ಮಾಡಬೇಕು? ಈ ಹಬ್ಬವನ್ನು ಮಾಡುವ ಉದ್ದೇಶ ಏನು? ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 11 ಏಪ್ರಿಲ್ 1939ರಲ್ಲಿ ಬರ್ಡೋಲ್ಗೆ ಬಂದು ಮತ್ತು ಬಿಜಾಪುರ್ನಲ್ಲಿ ಏನು ರಾಣಿ ಚೆನ್ನಮ್ಮ ರಾಣಿ ಬಗೀಚ ಹತ್ತಿಸಿ ಏನಿತ್ತು ಇವತ್ತು ಅಂಬೇಡ್ಕರ್ ಕ್ರೀಡಾಂಗಣ ಆಗಿದೆ, ಅದರಲ್ಲಿ ಬಂದು ಒಂದು ಭಾಷಣ ಕೂಡ ಮಾಡಿದರು. ಅದ್ರ ಜೊತೆಯಲ್ಲಿ ಇಲ್ಲೇ ಒಂದು ಬ್ಯಾಲೆಸ್ಟರ್ ಅಂಗಡಿ ಹತ್ತಿಸಿ ಒಬ್ಬರು ಅವರಿಗೆ ಒಂದು ಕೋರ್ಟ್ನಲ್ಲಿ ಕೇಸ್ ಇತ್ತು. ಆ ಕೇಸ್ ಸಲುವಾಗಿ ಬ್ಯಾಲೆಸ್ಟರ್ ಕರಿಬೇಕಂತಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕರೆದು ಬಿಟ್ಟು ಆ ಕೋರ್ಟ್ನಲ್ಲಿ ಅವರಿಗೆ ಫಾಸಿಗೆ ಸಜಾ ಆಗುವಂಥ ಬಿಡಿಸ್ಕಿಸಿ ಅವರಿಗೆ ಇದು ಮಾಡಿಸಿದ್ರು. ಅದು ನೆನಪು ನಮ್ಮೆಲ್ಲರಿಗೂ ಬರಬೇಕು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಜಾಪುರ್ಗೆ ಬಂದಂಥ ಒಂದು ಮಹಾನ್ ವ್ಯಕ್ತಿ. ಆ ಪ್ರಯುಕ್ತ ನಾವೆಲ್ಲರೂ ಕೂಡಿ ಒಂದು ಹಬ್ಬ ಟೈಪ್ ಆಚರಿಸೋಣ. ನಾವು ಬಾಬಾ ಅಂಬೇಡ್ಕರ್ ಜಯಂತಿ ಪ್ರತಿಯೊಂದು ಸರ್ಕಲ್ನಲ್ಲಿ, ಪ್ರತಿಯೊಂದು ಏರಿಯಾದಲ್ಲಿ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ಅದನ್ನು ಏನು ಅನ್ನೋದು ನಾವು ತಿಳಿಸ್ಬೇಕಾಗಿದೆ. ನಮ್ಮ ಬರುವಂಥ ಪೀಳಿಗೆ, ನಮ್ಮ ದೇಶದ ಭವಿಷ್ಯ, ಅವರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ್ಯಾವ ರೀತಿ ಕೆಲಸ ಮಾಡ್ಯಾರ, ನಮ್ಮ ಸಂವಿಧಾನ ಯಾಕೆ ನಾವು ರಕ್ಷಣೆ ಮಾಡಬೇಕು, ಸಂವಿಧಾನ ಬಗ್ಗೆ ಏನಷ್ಟು ನಾವು ಅವರಿಗೆ ತಿಳಿಸ್ಬೇಕು. ವಿದ್ಯಾರ್ಥಿಗಳಿಗೆ ಮೊದಲು ನಾವು ಕರೆತಂದು ಆ ಕಾರ್ಯಕ್ರಮದಲ್ಲಿ ಸತತ 4 ದಿವಸ ಅದಕ್ಕೆ ಅರಿವು ಮೂಡಿಸೋದು ಕಾರ್ಯಕ್ರಮ ನಾವು ಮಾಡಬೇಕಾಗಿದೆ.
ನಾವು ಬರೀ ಕೇವಲ ಒಂದು ಜಾತಿಗೆ ಒಂದು ಸಂಬಂಧ ಇದ್ದಿದ್ದು ಒಂದೇ ಮಾತೆ ಒಂದೇ ಫಂಕ್ಷನ್ ಒಂದೇ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇವತ್ತು ನಾವು ಒಂದು ಹೊಸ ಕೆಲಸ, ಒಂದು ಹೊಸ 2ನೇ ವರ್ಷ ಇದು. ಹೋದ ವರ್ಷನೂ ಕೂಡ ಮಾಡಿದ್ವಿ, ಈ ವರ್ಷನೂ ಕೂಡ ಮಾಡ್ತು. ಇದೇ ಮಾದರಿಯಾಗಿ ಪ್ರತಿಯೊಂದು ಜಿಲ್ಲೆನಾಗ, ಪ್ರತಿಯೊಂದು ರಾಜ್ಯನಾಗ, ಪ್ರತಿಯೊಂದು ನಮ್ಮ ದೇಶನಾಗ ಎಲ್ಲ ಕಡೆ ಆಗಬೇಕಾಗಿ ಇದು ಒಂದು ಕೆಲಸ ಮಾಡ್ತೀವಿ. ಕೇವಲ ಅಂಬೇಡ್ಕರ್ ಸಾಹೇಬರು ಅವರಿಗೆ ಅಷ್ಟೇ ಸೀಮಿತ ಅಲ್ಲ, ನಮ್ಮೆಲ್ಲರಿಗೂ ದಾರಿದೀಪ ಆಗಿ ನಮ್ಮೆಲ್ಲರಿಗೂ ಒಂದು ಅಧಿಕಾರ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆಲ್ಲಕ್ಕಿಂತ, ನಮ್ಮ ಎಲ್ಲ ಸಮಾಜಕ್ಕಿಂತ, ನಮ್ಮೆಲ್ಲರಿಗಿಂತ ಸಂವಿಧಾನ ದೊಡ್ಡದು. ಆ ಸಂವಿಧಾನದ ಸಲುವಾಗಿ ಅವ್ರಿಗೆ ಎಲ್ಲ ಜನಾಂಗಕ್ಕೆ ನಾವು ಅರಿವು ಮೂಡಿಸೋ ಸಲುವಾಗಿ ನಾವು ಎಲ್ಲ ಸಮಾಜದ ವರ್ಗದವರು ಕುತ್ಕೊಂಡು ಈ ಹಬ್ಬನ್ನು ಆಚರಣೆ ಮಾಡೋಣ ಸ್ಪೆಷಲ್ ಎಲ್ಲ ವಿಚಾರ ಮಾಡಿ ಈ ಹಬ್ಬನ್ನು ನಾವು ಮಾಡ್ಲಕತ್ತೀವಿ. ಅದಕ್ಕೆ ತಾವೆಲ್ಲರೂ ನಮ್ಮ ಸಹಕಾರ ಕೊಡ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಧನ್ಯವಾದಗಳು. ಅದರ ಜೊತೆಯಲ್ಲಿ ನಾವು ಏನು ಜನ ಅದು ನಾವೆಲ್ಲ ನಮ್ಮ ಟೀಮ್ ಏನದ ಆ ಟೀಮ್ ಕೂಡಿಸಿ ನಾವು ಸ್ವಯಂ ಇಚ್ಛೆಯಿಂದ ಸಂತೋಷದಿಂದ ಈ ಹಬ್ಬವನ್ನು ಆಚರಿಸಿ ಮಾಡತ್ತು. ಈ ಹಬ್ಬನ ಉದ್ದೇಶ ಇಷ್ಟೇ, ನಮಗೆ ಎಲ್ಲ ಹಬ್ಬಗಳನ್ನು ನಾಳೆ ಬರೋ ಟೈಮ್ನಾಗ ಎಲ್ಲರೂ ಕೂಡಿ ಈ ಥರ ಒಂದು ಮಾಡಬೇಕಾಗಿದೆ. ಯಾವ ಜಾತಿ ಭೇದ ಅಂತ ಇಲ್ಲದೆ ನಮ್ಮ ದೇಶವನ್ನು ಒಕ್ಕಟ್ಟು ಮಾಡಬೇಕಾಗಿದೆ. ನಮ್ಮ ದೇಶಕ್ಕೆ ಇದು ಮಾಡಿಸುವಾಗ ಇದೊಂದು ಮಾದರಿಯ ಹಬ್ಬಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನಾವು ಎಲ್ಲ ಸಮಾಜ ವರ್ಗದವ್ರು ಕೂಡ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 4 ದಿವಸ ಸಲುವಾಗಿ ಭಾಳಷ್ಟು ಕಾರ್ಯಕ್ರಮ ಇಟ್ಕೊಂಡಿವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದಾವೆ, ಅದರ ಜೊತೆಯಲ್ಲಿ ಪುಸ್ತಕ ಮೇಳಗಳು ಅದಾವೆ. ಎಲ್ಲ ರೀತಿಯಿಂದ ನಾವು ಎಲ್ಲ ಹಬ್ಬ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಜಿಲ್ಲೆದಾರರಿಗೆ ಎಲ್ಲರಿಗೂ ತಿಳಿಸೋ ಸಲುವಾಗಿ ಈ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದು, ನಾವೆಲ್ಲರೂ ಬಂದು ಈ ಹಬ್ಬವನ್ನು ಆಚರಿಸಲಿಕ್ಕೆ ಸಹಕಾರ ಮಾಡಬೇಕು ಮತ್ತು ಸಂತೋಷದಿಂದ ಎಲ್ಲರೂ ಬಂದು ಈ ಹಬ್ಬ ನಮ್ಮ ಜೊತೆಯಲ್ಲಿ ಕೂಡಿ ನಾವೆಲ್ಲರೂ ಕೂಡ್ಕೊಂಡು ಈ ಹಬ್ಬ ಆಚರಿಸೋಣ. ತಮ್ಮೆಲ್ಲರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬಕ್ಕೆ ತಾವೆಲ್ಲರೂ ಬರಬೇಕಂತ ನಾವೆಲ್ಲ ಬರ್ತಾ ಇದ್ದೀವಿ, ತಾವು ಎಲ್ಲ ಬರಬೇಕಂತ ತಮ್ಮಲ್ಲಿ ಮನವಿ ಮಾಡ್ಬೋದು. ಜೈ ಹಿಂದ್, ಜೈ ಕರ್ನಾಟಕ.